ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಹತ್ರ ಮಹೇಶ್. ನೀವು ನೋಡ್ತಾ ಇದ್ರೆ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮಗೆ ಫೋಟೋಶಾಪ್ ಒಳಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯದೊಂದಿಗೆ ಬಂದಿದ್ದೇನೆ ನಿಮ್ಮೊಡನೆ ಮಾತಾಡೋಕೆ ಅಂತೇಳಿ. ಫ್ರೆಂಡ್ಸ್, ಯಾವ ವಿಷಯ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಕಲರ್ ಟೆಕ್ಸ್ಟ್. ಈ ಥರ ಕಲರ್ ಟೆಕ್ಸ್ಟ್ನ ಜಿಪ್ ಫೈಲಾಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು, ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಹಾಕಿದ್ರೆ ಅವರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇನ್ನೇ ಕಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನನಗೆ ಓಪನ್ ಮಾಡ್ತಾ ಇದ್ದೀನಿ ಫೋಟೋಶಾಪ್ cs2 ಬ್ಯಾಕ್ಗ್ರೌಂಡ್ ಪೇಜ್ನ ನಾನಿಲ್ಲಿ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಯಾವ ಒಂದು ಸೈಜಲ್ಲಿ ಬೇಕಾಗುತ್ತೋ ಆ ಒಂದು ಸೈಜಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಪಿಕ್ಸೆಲಲ್ಲಿ ಇಂಚಸ್ಸಲ್ಲಿ ಮಾಡ್ಕೊಳ್ಳೋಣ, ಇಂಚಸ್ಸಲ್ಲಿ. ಓಕೆ, ಅದು ಬೇಡ ಅಂತಂದರೆ ನಿಮ್ಗೆ ಯಾವುದೋ ಒಂದು ಇಷ್ಟ ಆಗುತ್ತೋ ಆ ಒಂದು ಕಲರಲ್ಲಿ ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೋದು. ಓಕೆ, ಈ ಕಲರಲ್ಲಿ ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ ಒಂದು ಬ್ಯಾಕ್ಗ್ರೌಂಡ್ ಕಲರು, ಬ್ಯಾಕ್ಗ್ರೌಂಡ್ ಇಮೇಜು. ಸೊ ಇವಾಗ ನಾನು ಟೆಕ್ಸ್ಟ್ನ ಬರೀಬೇಕಾಗಿದೆ. ಟೆಕ್ಸ್ಟ್ ಟೂಲನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ಕನ್ನಡ ಟೈಪ್ ಮಾಡೋಣ. ಕನ್ನಡ. ಓಕೆ, ಕನ್ನಡ ಟೈಪ್ ಮಾಡ್ಕೊಂಡು ಬರಿತಾ ಇದ್ದೀನಿ. ಎಂಟರ್ ಹೊಡೆದು ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಸ್ವಲ್ಪ ಸೈಜ್ನ ದೊಡ್ಡದು ಮಾಡ್ಕೊಳ್ಳೋಣ. ಇಷ್ಟು ಟೈಪ್ ಮಾಡ್ಕೊಂಡ ನಂತರ ಇದನ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೋಬೇಕಾಗುತ್ತೆ. ಟೆಕ್ಸ್ಟ್ ಟೂಲ್ ಇದೆಯಲ್ಲ, ಇದನ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೋಬೇಕಾಗುತ್ತೆ. ಡೂಪ್ಲಿಕೇಟ್ ಲೇಯರ್. ಓಕೆ, ಈ ಡೂಪ್ಲಿಕೇಟ್ ಲೇಯರ್ ಆಯಿತು. ಈ ಟೆಕ್ಸ್ಟ್ ಟೂಲ್ ಇದೆಯಲ್ಲ, ಈ ಟೆಕ್ಸ್ಟ್ ಟೂಲ್ ಇದೆಯಲ್ಲ, ಇಲ್ಲಿ ನಡುಕ ಚೌಕಾಕೃತವಾಗಿ ಇದೆಯಲ್ಲ, ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕ್ಷರ ಸೆಲೆಕ್ಷನ್ ಆಗ್ತವೆ ಈ ಥರ. ಈ ಥರ ಸೆಲೆಕ್ಷನ್ ಆಗ್ತವೆ. ಸೆಲೆಕ್ಷನ್ ಆದ ನಂತರ ಏನು ಮಾಡ್ಕೋಬೇಕು ಅಂತಂದರೆ ಲೇಯರಲ್ಲಿ ಹೋಗ್ಬಿಟ್ಟು ಲೇಯರ್ ಸ್ಟೈಲ್, ಲೇಯರ್ ಸ್ಟೈಲಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ಸಲ್ಲಿ ಕ್ಲಿಕ್ ಮಾಡಿಕೊಂಡು ಕಲರ್ ಓವರ್ಲೇ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಾನು ಇವಾಗ ಬ್ಲೂ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆ ಅಂತೀನಿ. ಸೊ ಬ್ಲೂ ಕಲರ್ ಆಯಿತು. ಇವಾಗ ಕಂಟ್ರೋಲ್ ಡಿ ಅಂದರೆ ಸೆಲೆಕ್ಷನ್ ಹೋಗುತ್ತೆ. ನೆಕ್ಸ್ಟ್ ಮತ್ತೆ ಒಳ್ಳೆ ಏನು ಮಾಡ್ಕೋಬೇಕು ಅಂತಂದರೆ ಇದರ ಮೇಲೆ ಮತ್ತೆ ಇನ್ನೊಂದು ಡೂಪ್ಲಿಕೇಟ್ ಲೇಯರ್ ಮಾಡ್ಕೋಬೇಕಾಗತ್ತೆ. ಡೂಪ್ಲಿಕೇಟ್ ಲೇಯರ್. ಓಕೆ, ಇದ್ರ ಮೇಲೆ ಮತ್ತೆ ಒಳ್ಳೆ ಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟ್ರೋಲ್ ಹಿಡ್ಕೊಂಡು ಕಳಿಸಿ ಸೆಲೆಕ್ಷನ್ ಆಗುತ್ತೆ. ಮತ್ತೆ ಒಳ್ಳೆ ಲೇಯರಲ್ಲಿ ಹೋಗ್ಬಿಟ್ಟು ಲೇಯರ್ ಸ್ಟೈಲ್, ಬ್ಲೆಂಡಿಂಗ್ ಆಪ್ಷನ್ಸ್, ಕಲರ್ ಓವರ್ಲೇ ಆದ ನಂತರ ಇಲ್ಲಿ ಆರೆಂಜ್ ಕಲರ್ ಕೊಡೋಣ. ಓಕೆ, ಇಷ್ಟಾಯಿತು. ಕಂಟ್ರೋಲ್ ಡಿ ಮತ್ತೆ ಇನ್ನೊಂದು ಲೇಯರ್ ತಗೋಣ, ಡೂಪ್ಲಿಕೇಟ್ ಲೇಯರ್. ಓಕೆ ಅನ್ನಿ. ಕಂಟ್ರೋಲ್ ಟಿ ಹೊಡೀರಿ. ಸೊ ಅಷ್ಟು ಸೆಲೆಕ್ಷನ್ ಆಗುತ್ತೆ. ಆ್ಯಸ್ ಇಟ್ ಈಸ್ ಸೇಮ್ ಲೇಯರ್ ಸ್ಟೈಲ್, ಬ್ಲೆಂಡಿಂಗ್ ಆಪ್ಷನ್ಸ್, ಕಲರ್ ಓವರ್ಲೇ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಆ ಒಂದು ಕಲರ್ನ ಕಂಟ್ರೋಲ್ ಡಿ. ಓಕೆ, ಸೆಲೆಕ್ಷನ್ ಆಯ್ತು. ಇವಾಗ ಈ ಮೂಲಕ ಅಷ್ಟು ಕಣ್ಣನ್ನು ಆಫ್ ಮಾಡ್ಕೊಂಬೋಣ. ಇದರೊಳಗೆ ಇಲ್ಲಿ ಅಷ್ಟು ಕಣ್ಣನ್ನ ಬಂದ್ ಮಾಡ್ಕೊಂಬೋಣ. ಇಷ್ಟು ಥರ. ಓಕೆ, ಬಂದ್ ಮಾಡ್ಕೊಂಡ ನಂತರ ಏನು ಮಾಡ್ಕೋಬೇಕು ಅಂತಂದರೆ ವಿಂಡೋಸಲ್ಲಿ ಹೋಗ್ಬಿಟ್ಟು ಆ್ಯನಿಮೇಷನ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಈ ಲೇಯರ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ನ್ಯೂ ಲೇಯರ್ ಇರ್ತೈತಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಓಕೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಈ ಕಣ್ಣನ್ನು ಆನ್ ಮಾಡ್ಕೊಳ್ಳಿ.
ಮತ್ತು ಒಳ್ಳೆ ಸೇಮ್ ಆ್ಯಸ್ ಇಟ್ ಈಸ್ ಈ ಕಣ್ಣನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲೇ ಮಾಡ್ಕೊಳ್ಳಿ, ನೋಡಿ ಈ ಥರ ಆಗುತ್ತೆ. ಇಲ್ಲಿ ಟೈಮ್ನ ಸೆಲೆಕ್ಷನ್ ಮಾಡ್ಕೋಬೋದು. ಅಷ್ಟನ್ನು ಕಂಟ್ರೋಲ್ ಕನ್ಕಾಯಿಸಿ ಅಷ್ಟು ಸಲ ಟೈಮ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಈ ಥರ ಕಂಟ್ರೋಲ್ ಕನ್ಕಾಯಿಸಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಟೂಲ್ ಇದೆಯಲ್ಲ, ಇಲ್ಲಿ ಟೈಮ್ ಸೆಟ್ಟಿಂಗ್ ಮಾಡ್ಕೋಬೋದು. ಇಲ್ಲಿ ಫಾಸ್ಟ್ 1 ಸೆಕೆಂಡಲ್ಲೇ ಫಾಸ್ಟ್ ಆಗುತ್ತೆ, 1 ಮಿನಿಟಲ್ಲಿ ನೋಡ್ಕೋಣ. ನೋಡಿ ಇವಾಗ ಪ್ಲೇ ಮಾಡಿ, ಈ ಥರ ಆಗುತ್ತೆ. ಸೊ ಇವಾಗ ಮತ್ತೆ ಒಳ್ಳೆ ನೆಕ್ಸ್ಟ್ 2 ಕಡೆ ಫಾಸ್ಟ್ ಆಗುತ್ತೆ ಸ್ವಲ್ಪ. ಥರ ಮಾಡ್ಕೋಬೋದು. ಕೈಸ್ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್. ಇದು ಸೇವ್ ಮಾಡೋದು ಹೆಂಗೆ? ಸೇವ್ ಫಾರ್ ವೆಬ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಸೇವ್ ಡೆಸ್ಕ್ಟಾಪಲ್ಲಿ ಬೇಕಂದ್ರೆ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಸೇವ್ ಮಾಡ್ಕೋಬೋದು. ಓಕೆ.